ಸರ್ ಬಂದು 2 ಸಲ ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ, ಬೇರೆ ಕ್ಲಿನಿಕ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ರೀಕರೆಕ್ಷನ್ ಮಾಡಿಸ್ಕೊಳ್ಳಕ್ಕೆ, ಹೇರ್ ಲೈನ್ ರೀಕರೆಕ್ಷನ್ ಸರಿಯಾಗಿಲ್ಲ ಅಂತ ಅಂದ್ಬಿಟ್ಟು ರೀಕರೆಕ್ಷನ್ ಮಾಡಿಸ್ಕೊಳ್ಳಕ್ಕೆ ಮತ್ತೆ ಹೈ ಡೆನ್ಸಿಟಿ ಬೇಕು ಅನ್ನೋಕ್ಕೋಸ್ಕರ ಇಲ್ಲಿ ಬಂದು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡಿದ್ದಾರೆ. ಅಲ್ಲಿ 1000 ಮೆಂಬರ್ಸ್ ಮೇಲೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದೀವಿ ಸರ್. ಇಲ್ಲಿ ನೀವು ಸ್ಟೇ ಮಾಡ್ಬೇಕಾದ್ರೆ ಮತ್ತೆ ಫುಡ್ ಮತ್ತೆ ಅಕಾಮಡೇಷನ್ 2 ಡೇಸ್ಗೆ ಫ್ರೀ ಇರುತ್ತೆ ಸರ್. ಇಲ್ಲಿ ಪೇಷಂಟ್ ಲೈವ್ ಅಲ್ಲಿ ಇದ್ದಾರೆ, ಟ್ರಾನ್ಸ್ಪ್ಲಾಂಟೇಶನ್ ನಡೀತಾ ಇದೆ ನೋಡಿ. ಗ್ರಾಫ್ಟ್ ಬಂದು 10 rupees ಸರ್, ಒಂದು ಗ್ರಾಫ್ಟ್ ಗೆ 10 rupees ಸರ್. Now I feel good and I did last year June 13 I did here. Now 1 year completed result. You see my results? Yes, your result good density hairline and no scars and no side effects. Now also I am healthy. ಇಲ್ಲಿ ಪೇಷಂಟ್ ನ ಸ್ಟೇ ಮಾಡಕ್ಕೆ ಇಟ್ಟಿರ್ತೀವಿ ಸರ್. ಅಂದ್ರೆ ಅವರು 2 ಡೇಸ್ ಇಲ್ಲಿ ರೆಸ್ಟ್ ಮಾಡ್ಬೇಕಾಗತ್ತೆ. ಇವರು GFC ಟ್ರೀಟ್ಮೆಂಟ್ ಅಂತ ಬಂದಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಈಗಿನ ಸಮಯದಲ್ಲಿ ತುಂಬಾನೇ ಕಡಿಮೆ ವಯಸ್ಸಲ್ಲಿ ಹೇರ್ ಫಾಲ್ ಆಗೋಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ತುಂಬಾ ಕಾಲೇಜ್ ಓಡೋ ಹುಡುಗರಿಗೆಲ್ಲರಿಗೂ ಸಹ ಹೇರ್ ಫಾಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂತವ್ರಿಗಾಗಿ ಒಂದು ಬೆಸ್ಟ್ ಆಗಿರುವಂತ ಸೊಲ್ಯೂಷನ್ ಇವತ್ತು ನಾವು ಬಂದಿದ್ದೇವೆ. ಹೌದು, ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿ ತುಂಬಾ ಜನರಿಗೆ ಆಲ್ರೆಡಿ ಗೊತ್ತಿದೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು, ಯಾವ ತರ ಎಲ್ಲ ಮಾಡ್ತಾರಂತ. ಇವತ್ತು ನಾವು ತುಂಬಾನೇ ಸ್ಪೆಷಲ್ ಆಗಿರುವಂತ ಒಂದು ಕ್ಲಿನಿಕ್ ಗೆ ಬಂದಿದ್ದೇವೆ, DST ಹೇರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ಗೆ. ಇವ್ರ ಬಗ್ಗೆ ನಾವು ಮೊದಲು ವಿಡಿಯೋ ಮಾಡಿದ್ದೇವೆ. ತುಂಬಾ ಜನರು ಖುಷಿಯಾಗಿದ್ರು, ಇಲ್ಲಿಗೆ ವಿಸಿಟ್ ಮಾಡಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಿಸಿದ್ರು. ಈಗ ಮತ್ತೆ ಬಂದಿದ್ದೇವೆ, ಯಾವ ತರ ಎಲ್ಲ ಇಲ್ಲಿ ಬೆನಿಫಿಟ್ಸ್ ನಿಮ್ಗೆ ಎಲ್ಲರಿಗೂ ಕೊಡ್ತಾ ಇದಾರಂತ. ಹಾಗೂ ಇಲ್ಲಿನ ಮೇಡಮ್ ನಮ್ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ನಾವು ಮೊದಲು ವಿಡಿಯೋ ಮಾಡಿದ್ದೇವೆ ನಿಮ್ ಕ್ಲಿನಿಕ್ ಬಗ್ಗೆ. ಸೊ ಒಮ್ಮೆ ಹೇಳಿ ಮೇಡಮ್, ಯಾವ ತರ ಜನರ ಅಭಿಪ್ರಾಯ ಇತ್ತು ನಿಮ್ ಕ್ಲಿನಿಕ್ ಗೆ ಬಂದಾಗ? ಸರ್, ನೀವು ಬಂದು 2 ಸಲ ಬಂದು ವಿಡಿಯೋ ಮಾಡಿ ಹೋದ್ಮೇಲೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸರ್. ತುಂಬಾ ರೆಸ್ಪಾನ್ಸ್ ತುಂಬಾ ಕೊಡ್ತಾ ಇದಾರೆ ಸರ್. ಯಾವ್ದೇ ಒಂದು ಡೌಟ್ಸ್ ಇದ್ರು ಅದನ್ನ ಕ್ಲಿಯರ್ ಮಾಡಿ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಂತಾರೆ. ಮತ್ತೆ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಸರ್ ಅವ್ರಿಗೆ. ಜನರು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದಾರೆ ಮೇಡಮ್? ಕಡೆಯಿಂದ ಬರ್ತಾ ಇದ್ದಾರೆ ಸರ್. ಆಲ್ಮೋಸ್ಟ್ ಕರ್ನಾಟಕನೂ ಕವರ್ ಆಗ್ತಾ ಇದೆ, ತಮಿಳುನಾಡಿಂದನೂ ಆಲ್ಮೋಸ್ಟ್ ತುಂಬಾ ಜನ ಬರ್ತಾ ಇದ್ದಾರೆ. ಅವ್ರಿಗೆ ಒಂದು ಒಳ್ಳೆ ಹ್ಯಾಪಿಯಾಗಿ ಹೋಗ್ತಾ ಇದಾರೆ ಮೇಡಮ್. ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಸರ್. ನಿಮ್ ಕಡೆಯಿಂದ ನಮ್ಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಎಸ್, ನಿಮ್ಗೆ ಈ ವಿಡಿಯೋದಲ್ಲಿ ನಾವು ಲೈವ್ ಆಗಿ ನಿಮ್ಗೆ ಪೇಷಂಟ್ ನ ರಿವ್ಯೂನು ತೋರಿಸ್ತೇವೆ. ಯಾವ ತರ ಅವ್ರಿಗೆ ಬೆನಿಫಿಟ್ ಆಗಿದೆ, ಮೊದಲು ಯಾವ ತರ ಕೂದ್ಲಿತ್ತು, ಈಗ ಯಾವ ತರ ಅವ್ರಿಗೆ ಕೂದಲು ಬೆಳೆದಿದೆ ಅಂತ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇವೆ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೇಡಮ್, ಈಗ ಫಸ್ಟ್ ಆಫ್ ಆಲ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ತುಂಬಾ ಜನರಿಗೆ ಗೊತ್ತಿರಲ್ಲ. ಆಲ್ಮೋಸ್ಟ್ ಈಗ ತುಂಬಾ ಜನರಿಗೆ ಗೊತ್ತಿದೆ, ಅದ್ರ ರೀತಿ ಸ್ವಲ್ಪ ಜನರಿಗೆ ಗೊತ್ತು ಇರಲ್ಲ. ಸೊ ಅವ್ರಿಗೆ ಹೇಳಿ ಮೇಡಮ್, ಯಾವ ತರ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು, ಯಾವ ತರ ಮಾಡ್ತಾರೆ ಅಂತ. ಓಕೆ ಸರ್, ತುಂಬಾ ಜನ ಏನ್ ಮಾಡ್ತಾರೆ, ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ತಿಳ್ಕೊಂಡು ತುಂಬಾ ಎನ್ಕ್ವೈರೀಸ್ ಮಾಡಕ್ ಬರ್ತಾರೆ. ಕೆಲವ್ರಿಗೆ ತುಂಬಾ ಅಂದ್ರೆ ಇದ್ರ ಬಗ್ಗೆ ತಿಳುವಳಿಕೆನೆ ಇರೋಲ್ಲ, ಅಂದ್ರೆ ಸ್ವಲ್ಪ ಗೊತ್ತಿರುತ್ತೆ ಮತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳಕ್ಕೆ ತುಂಬಾ ಕುತೂಹಲ ಇರುತ್ತೆ ಅವ್ರಿಗೆ. ಅವಾಗ ಅವ್ರು ಡೈರೆಕ್ಟ್ ಆಗಿ ಬಂದು ಒಂದ್ಸಲ ಕನ್ಸಲ್ಟೇಷನ್ ಮಾಡಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದಾಗ ಅವಾಗ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್, ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಹೋಗ್ತಾರೆ ಸರ್ ಅವರು. ಯಾಕೆಂದ್ರೆ ನಾವು ಫೋನ್ ಅಲ್ಲಿ ಮಾತಾಡಕ್ಕೂ ಡೈರೆಕ್ಟ್ ಆಗಿ ಮೀಟ್ ಮಾಡಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸರ್. ಈ ಒಂದ್ ಇದರಿಂದ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್. ಮೇಡಮ್, ಈಗ ತುಂಬಾ ಸೆಲೆಬ್ರಿಟೀಸ್ ಎಲ್ಲ ವಯಸ್ಸಾದ್ರೂ ಅವ್ರ ಕೂದಲು ಹಂಗೆ ಬೆಳ್ದೇ ಇರುತ್ತೆ, ಏನ್ ಹೋಗಿರೋದಿಲ್ಲ. ಅದು ಯಾವ ತರ ಆಗಿರುತ್ತೆ ಮೇಡಮ್? ಅವ್ರೇನ್ ವಿಗ್ ಎಲ್ಲ ಯೂಸ್ ಮಾಡಿರ್ತಾರೆ? ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ತುಂಬಾ ಜನ ಮಾಡಿಸ್ಕೊಂಡಿದ್ದಾರೆ ಸರ್. ಅದು ಇಂಥವ್ರಂತ ಸ್ಪೆಸಿಫಿಕ್ ಆಗಿ ಹೇಳೋಕ್ ಆಗಲ್ಲ. ತುಂಬಾ ಆಲ್ಮೋಸ್ಟ್ ಈಗ ಕಾಮನ್ ಆಗ್ಬಿಟ್ಟಿದೆ ಸರ್. ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳೋದು ಕಾಮನ್ ಆಗ್ಬಿಟ್ಟಿದೆ. ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಮಾಡ್ಕೊತಾರೆ, ಮತ್ತೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳು ಹೊರಗಡೆ ಹೋಗ್ಬೇಕು ಅಂದಾಗ ಅಂತವ್ರೆಲ್ಲ ತುಂಬಾ ಟ್ರಾನ್ಸ್ಪ್ಲಾಂಟೇಶನ್ ಅಂದಾಗ ಕಾಮನ್ ಆಗಿ ಮಾಡ್ಕೊಳ್ತಾರೆ ಸರ್. ಇದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದು ಯಾವ ತರ ಮಾಡ್ತಾರೆ ಮೇಡಮ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ? ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದು ಅಂತ ಹೇಳಿದ್ರೆ ಸರ್, ಇದು ನಿಮ್ಗೆ ಬ್ಯಾಕ್ ಸೈಡ್ ಡೋನರ್ ಅಂತ ಹೇಳ್ತೀವಿ. ಅವ್ರಿಗೆ ಡೋನರ್ ಫಸ್ಟ್ ಚೆಕ್ ಮಾಡ್ತೀವಿ. ಡೋನರ್ ಹೆಂಗಿದೆ ಅಂದಾಗ ಅದ್ರದೊಗೆ ಥಿಕ್ನೆಸ್ ಇದೆಯಾ, ತುಂಬಾ ತಿನ್ನಿಂಗ್ ಇದೆಯಾ ಅಂತ ಚೆಕ್ ಮಾಡಿದ್ಮೇಲೆ ಅವ್ರ ಕ್ವಾಲಿಟಿ ವೈಸ್ ಮೇಲೆ ಹೋಗುತ್ತೆ. ಇವಾಗ ಕೆಲವ್ರಿಗೆ ತುಂಬಾ ತಿನ್ನಿಂಗ್ ಇರೋರಿಗೆ ಸ್ವಲ್ಪ ಅಂದ್ರೆ ಡೆನ್ಸಿಟಿ ಇರೋಲ್ಲ ಬ್ಯಾಕ್ ಸೈಡ್. ಅವಾಗ ಅವ್ರನ್ನ ಕನ್ಸಲ್ಟೇಷನ್ ಬರಕ್ ಹೇಳಿದಾಗ ಅವ್ರಿಗೆ ಬ್ಯಾಕ್ ಸೈಡ್ ಒಂದ್ಸಲ ಚೆಕ್ ಮಾಡ್ಬಿಟ್ಟು ಎಷ್ಟು ಮಾಡ್ಬೋದು ಅಂತ, ಗ್ರಾಫ್ಟ್ ಎಷ್ಟು ಅಂತ ಹೇಳ್ತೀವಿ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಅವ್ರಿಗೆ ಫ್ರಂಟ್ ಅಲ್ಲಿ ಎಷ್ಟು ಬೇಕಾಗತ್ತೆ ಇಲ್ಲ ಕ್ರೌನ್ ಅಲ್ಲಿ ಎಷ್ಟು ಬೇಕಾಗತ್ತೆ ಅಂತ ಡಿಸ್ಕಷನ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಸರ್. ಮಾಡಿ ಅದ್ರ ಮಾಡಿದ್ಮೇಲೆ ಡೋನರ್ ಬ್ಯಾಕ್ ಸೈಡ್ ಇಂದ ತಗೊಂಡು ಅವ್ರಿಗೆ ಫ್ರಂಟ್ ಎಲ್ಲಿಲ್ವೋ ಅಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಕ್ಕೆ ಇದಿರುತ್ತೆ ಸರ್. ಮತ್ತೆ ಸ್ವಲ್ಪ ಜನಕ್ಕೆ ಫುಲ್ ಕೂದಲೇ ಹೋಗಿರ್ಬಿಟ್ಟಿರುತ್ತೆ, ತಲೆಯಲ್ಲಿ ಕೂದಲೇ ಇರಲ್ಲ, ಅಂತವ್ರಿಗೆ ಯಾವ ತರ ಸೊಲ್ಯೂಷನ್ ಸಿಗುತ್ತೆ ಸರ್? ಡೋನರ್ ಕಡಿಮೆ ಇದ್ದವ್ರಿಗೆ ಚೆಸ್ಟ್ ಹೇರ್ ಇಂದ ತೆಗೆದು ಕೂಡ
ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೋದು ಸರ್. ಇವಾಗ ಯಾಕೆಂದ್ರೆ ಚೆಸ್ಟ್ ಹೇರ್ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ಮಾಡ್ತಾರೆ. ಸೊ ಅದ್ರಲ್ಲಿ ಚೆಸ್ಟ್ ಹೇರ್ ಅಲ್ಲಿ ಇಲ್ಲ ಅಂದವ್ರಿಗೆ ಅವಾಗ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದು ಸ್ವಲ್ಪ ಡೌಟ್ ಅಂತ ಹೇಳ್ತೀವಿ ಸರ್. ಓಕೆ, ಮತ್ತೆ ಮೇಡಮ್ ಪರ್ ಕ್ರಾಫ್ಟ್ ಏನ್ ರೇಟ್ ಇದೆ ಮೇಡಮ್? ಹೊರಗಡೆ ಎಲ್ಲ 20-25 ಅಥವಾ ಒಂದು ಒಳ್ಳೆ ಕ್ಲಿನಿಕ್ ಅಲ್ಲಿ. ಸೊ ನಿಮ್ದು ಈ ಒಂದು ಕ್ಲಿನಿಕ್ ಅಲ್ಲಿ ಏನ್ ರೇಟ್ ಅಲ್ಲಿ ನಡೀತಾ ಇದೆ ಸರ್? ಗ್ರಾಫ್ಟ್ ಬಂದು 10 rupees ಸರ್. ಒಂದು ಗ್ರಾಫ್ಟ್ಗೆ 10 rupees ಸರ್. ಗೆಳೆಯರೆ, ಬರೀ 10 rupees ಅಲ್ಲಿ ನಿಮ್ಗೆ ಪರ್ ಕ್ರಾಫ್ಟ್ ಅಲ್ಲಿ ಇಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ. ಮೇಡಮ್, ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೇಕಂದ್ರೆ ಎಷ್ಟು ಕ್ರಾಫ್ಟ್ ಆಗ್ಬೇಕಾಗುತ್ತೆ ಒಂದು ನಾರ್ಮಲಿ? ಸರ್ ಫಾರ್ ಎಕ್ಸಾಂಪಲ್ ಗ್ರಾಫ್ಟ್ ನಿಮ್ಗೆ 2500 ಹೇಳಿದ್ರೆ ಗ್ರಾಫ್ಟ್ ಬಂದು 10 rupees ಅಂತ ತಗೊಂಡ್ರೆ 25,000 rupees ಆಗುತ್ತೆ. ಮತ್ತೆ ಬ್ಲಡ್ ಟೆಸ್ಟ್ ಮತ್ತೆ ಮೆಡಿಸಿನ್ಸ್ ಎರಡು ಇದು ತಗೊಳ್ತೀವಿ ಸರ್. ಅದಕ್ಕೆ ಎಷ್ಟಾಗುತ್ತೆ ಅಂತಂದ್ರೆ 4,000 rupees ಆಗುತ್ತೆ ಸರ್. ಓಕೆ, ತುಂಬಾ ಮಿನಿಮಲ್ ಚಾರ್ಜಸ್ ಇರುತ್ತೆ ಎಲ್ಲದರಲ್ಲೂ ಸರ್. ಕಂಪೇರ್ ಮಾಡಿದ್ರೆ ತುಂಬಾ ರೀಸನಬಲ್ ಆಗಿರುತ್ತೆ ಸರ್ ಇಲ್ಲಿ. ಎಸ್ ಮೇಡಮ್, ನೀವು ಇದುವರೆಗೂ ಎಷ್ಟು ಪೇಷಂಟ್ಸ್ ಗೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದೀರಾ ಈ ತರ ಹೇರ್ ಟ್ರಾನ್ಸ್ಪ್ಲಾಂಟ್? ಅಲ್ಲಿ 1000 ಮೆಂಬರ್ಸ್ ಮೇಲೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದೀವಿ ಸರ್. 1000+ ಆಗಿದೆ ಪೇಷಂಟ್ಸ್ ಆಗಿದೆ ಸರ್. ಓಕೆ ಗೆಳೆಯರೆ, ನಿಮ್ಗೂ ಸಹ ಹೇರ್ ಫಾಲ್ ಜಾಸ್ತಿ ಆಗ್ತಿದ್ರೆ ಒಮ್ಮೆ ವಿಸಿಟ್ ಮಾಡಿ, ನಿಮ್ಗೆ ತುಂಬಾನೇ ಬೆಸ್ಟ್ ಆಗಿರುವಂತ ಸೊಲ್ಯೂಷನ್ ಇಲ್ಲಿ ಸಿಗುತ್ತೆ. ಅದೇ ರೀತಿ ನಿಮ್ಗೆ ಏನಾದ್ರು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂದ್ರೂ ಸರ್ ಸ್ಕ್ರೀನ್ ಮೇಲೆ ನಂಬರ್ ಇದೆ, ನೀವು ಕಾಲ್ ಮಾಡಿ ಸಾಕು, ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಈಸಿಲಿ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಕೊಡ್ತಾರೆ. ಮೇಡಮ್, ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಏನಾದ್ರು ಆಗುತ್ತಾ ಮೇಡಮ್? ಖಂಡಿತ ಇಲ್ಲ ಸರ್, ಇದರಿಂದ ಸೈಡ್ ಎಫೆಕ್ಟ್ಸ್ ಯಾವ್ದು ಇರಲ್ಲ ಸರ್. ನಾರ್ಮಲ್ ಆಗಿ ನಿಮ್ಗೆ ಸ್ಕಿನ್ ಲೆವೆಲ್ ಅಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಆಗೋದ್ರಿಂದ ಇದರಿಂದ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಸರ್. ಮತ್ತೆ ಏಜ್ ಲಿಮಿಟ್ ಏನಿರುತ್ತೆ ಮೇಡಮ್? ಸರ್ 18+ ಇಂದ ಹಿಡಿದು ಮತ್ತೆ 50 ಒಳಗಡೆ ಇರೋರಿಗೆ ಪೇಷಂಟ್ಸ್ ಗೆ ಮಾಡಬಹುದು ಸರ್ ಟ್ರಾನ್ಸ್ಪ್ಲಾಂಟೇಶನ್. ಮತ್ತೆ ಹಾಗೆ ಅವ್ರಿಗೆ ಶುಗರ್ ಮತ್ತೆ BP ಎಲ್ಲ ನಾರ್ಮಲ್ ಇರ್ಬೇಕು ಅಂತ ಪೇಷಂಟ್ ಗೆ ಖಂಡಿತ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು. ಮತ್ತೆ ಮೆನ್ ಲೇಡೀಸ್ ಇಬ್ಬರಿಗೂ ಆಗುತ್ತೆ ಮಾಡಬಹುದು ಸರ್. ಓಕೆ, ನಿಮ್ಗೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಇಬ್ಬರಿಗೂ ಸಹ ಈ ತರ ನಿಮ್ಗೆ ಬೆನಿಫಿಟ್ ಇಲ್ಲಿ ಸಿಗ್ತಾ ಇದೆ. ತುಂಬಾನೇ ಬೆಸ್ಟ್ ಕ್ಲಿನಿಕ್ ಆಗಿರುತ್ತೆ. ಎಲ್ಲ ಇಲ್ಲಿ ಡಾಕ್ಟರ್ಸ್ ಎಲ್ಲ ಫುಲ್ ಸ್ಪೆಷಲೈಸ್ಡ್ ಇರ್ತಾರಲ್ವಾ ಮೇಡಮ್? ಸರ್ ಖಂಡಿತ. ಈಗ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಬೇಕಂದ್ರೆ ಯಾವ ತರ ಪ್ರೊಸೆಸ್ ಇದೆ ಮೇಡಮ್ ನಿಮ್ಮಲ್ಲಿ? ಸರ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕು ಅಂದ್ರೆ 2 days ಪ್ರೋಸೆಸ್ ಇರುತ್ತೆ. ಅಂದ್ರೆ ಒಂದು ದಿನ ಇಲ್ಲಿ ನೈಟ್ ಸ್ಟೇ ಮಾಡ್ಬೇಕಾಗತ್ತೆ. ಮತ್ತೆ 2 days ಅಲ್ಲಿ ನಿಮ್ಗೆ ಪ್ರೋಸೆಸ್ ಮುಗಿಯುತ್ತೆ. ಅದಾದ್ಮೇಲೆ ಇಲ್ಲಿ ನೀವು ಸ್ಟೇ ಮಾಡ್ಬೇಕಾದ್ರೆ ಮತ್ತೆ ಫುಡ್ ಮತ್ತೆ ಅಕಾಮಡೇಷನ್ 2 days ಗೆ ಫ್ರೀ ಇರುತ್ತೆ ಸರ್. ನಮ್ಮಲ್ಲಿ ಫ್ರೀ ಆಗಿರುತ್ತೆ. ಮತ್ತೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಮೇಡಮ್ ಅವ್ರಿಗೆ? ಅವರಿಗೆ 12 PRP ಸೆಷನ್ ಫ್ರೀ ಇರುತ್ತೆ ಸರ್. ಓಕೆ, ಫ್ರೀ ಆಗಿ. PRP ಅಂದ್ರೆ ತುಂಬಾ ಜನರಿಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಹೇಳಿ ಮೇಡಮ್, ಯಾವ ತರ ಇರುತ್ತೆ PRP? ಸರ್ PRP ಅಂತ ಹೇಳಿದ್ರೆ ಅವ್ರಿಗೆ ಹೇರ್ ಫಾಲ್ ಆಗ್ತಾ ಇದ್ದವ್ರಿಗೆ ಅದು ಕಂಟ್ರೋಲ್ ಮಾಡಕ್ಕೋಸ್ಕರ ಈ PRP ಮೆಥಡ್ ಅಂತ ಹೇಳ್ತೀವಿ. ಅದು ಅವರು ಬ್ಲಡ್ ಡ್ರಾ ಮಾಡಿ ಸೆಂಟ್ರಿಫ್ಯೂಸ್ ಮಾಡಿ ಪ್ಲಾಸ್ಮಾನ ಅವ್ರಿಗೆ ಸ್ಕ್ಯಾಲ್ಪ್ ಗೆ ಇಂಜೆಕ್ಟ್ ಮಾಡೋದು ಸರ್. ಎಸ್, ಈಗ ತುಂಬಾ ಜನರಿಗೆ ಹೇರ್ ಫಾಲ್ ಸ್ಟಾರ್ಟ್ ಆಗಿರುತ್ತೆ, ಅಂತವ್ರು ಡೈರೆಕ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಏನ್ ಅವಶ್ಯಕತೆ ಇರಲ್ವಲ್ಲ ಮೇಡಮ್? ಖಂಡಿತ ಇರಲ್ಲ ಸರ್. ಅಂದ್ರೆ ಬರೀ ಅವ್ರಿಗೆ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಬೇಕು ಅಂದವ್ರಿಗೆ ಕನ್ಸಲ್ಟೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಬೇಕು ಅಂದಾಗ ಮಾಡ್ತೀವಿ. ಇಲ್ಲ ಜಸ್ಟ್ ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ PRP ಅಥವಾ GFC ಟ್ರೀಟ್ಮೆಂಟ್ ತಗೋಬಹುದು. ನೀವು ಬರೀ PRP GFC ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ ಹೇರ್ ಫಾಲ್ ಸ್ಟಾಪ್ ಆಗ್ಬಿಡುತ್ತೆ. ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸೋ ಅವಶ್ಯಕತೆ ಇರಲ್ಲ ಕಡಿಮೆ ಹೇರ್ ಫಾಲ್ ಇದ್ದವ್ರಿಗೆ. ಮತ್ತೆ ಮೇಡಮ್, ಈಗ ಸ್ವಲ್ಪ ಜನರು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ತಾರೆ, ಸೊ ಅದು ಎಷ್ಟು ಟೈಮ್ ಆಗುತ್ತೆ ಮೇಡಮ್ ಒಂದು ರಿಸಲ್ಟ್ ನೋಡ್ಬೇಕಂದ್ರೆ? ಸರ್ ನಾವು ಒಂದ್ಸಲ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ಮೇಲೆ ರಿಸಲ್ಟ್ ಬರೋದಕ್ಕೆ ಒಂದು 6 to 9 months or 10 months ಬೇಕಾಗತ್ತೆ ಸರ್. ರಿಸಲ್ಟ್ ಕಂಪ್ಲೀಟ್ ರಿಸಲ್ಟ್ ಗೊತ್ತಾಗಕ್ಕೆ. ಓಕೆ, ಒಂದು ಕಂಪ್ಲೀಟ್ 6 to 10 months ಆದ್ಮೇಲೆ ಅವ್ರಿಗೆ ರಿಸಲ್ಟ್ ಬರುತ್ತೆ. ಅವಾಗ ಅವ್ರಿಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ ಮೇಡಮ್? ಸರ್ ಅವರಿಗೆ ಇವಾಗ 1 year ತನಕ ವೆಯ್ಟ್ ಮಾಡಕ್ ಹೇಳ್ತೀವಿ ಸರ್. 1 year ಟ್ರಾನ್ಸ್ಪ್ಲಾಂಟೇಶನ್ ಆಗಿ ಅವ್ರು 1 year ರಿಸಲ್ಟ್ ಬರ್ತಾ ಇಲ್ಲ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ಅವ್ರನ್ನ ಮತ್ತೆ ಕನ್ಸಲ್ಟೇಷನ್ ಬರಕ್ ಹೇಳಿ ಅವ್ರನ್ನ ಟ್ರಾನ್ಸ್ಪ್ಲಾಂಟೇಷನ್ ಮತ್ತೆ ಇನ್ನೊಂದ್ಸಲ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಫ್ರೀ ಆಗಿ ಮಾಡ್ತೀವಿ ಸರ್. ಫ್ರೀ ಆಗಿ? ಎಸ್ ಸರ್. ಗೆಳೆಯರೆ ನೋಡಿ, ಈ ತರ ನಿಮ್ಗೆ ಬೆನಿಫಿಟ್ ಸಿಗ್ತಾ ಇದೆ ಈ ಒಂದು DST ಹೇರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ಕಡೆಯಿಂದ. ಇಷ್ಟು ಗ್ಯಾರಂಟಿ ಆಗಿ ನಿಮ್ಗೆ ಯಾರು ಹೇಳಲ್ಲ ಬೇರೆ ಕ್ಲಿನಿಕ್ ಅಲ್ಲಿ. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಗ್ಯಾರಂಟಿ ಕೊಡ್ತಾರೆ. 1 year ವರೆಗೂ ಫುಲ್ ನಿಮ್ಗೆ ಹೇರ್ ಬರುತ್ತೆ. ಬರಲಿಲ್ಲ ಅಂದ್ರೆ ಫ್ರೀ ಆಗಿ ನಿಮ್ಗೆ ಮತ್ತೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ತಾರೆ. ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಂದ್ರೆ ಬೇರೆ ಎಲ್ಲೂ ಯಾರು ಸಜೆಸ್ಟ್ ಮಾಡಲ್ಲ ಈ ತರ. ಏನಂತ ಹೇಳಿದ್ರೆ ಮಿನಾಕ್ಸಿಡಿಲ್ ಎಲ್ಲಾ ಕಡೆನೂ ಅಪ್ಲೈ ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ನಾವು ವಿತೌಟ್ ಮಿನಾಕ್ಸಿಡಿಲ್ ಅಲ್ಲಿ ಮಾಡಬಾರ್ದು ಅಂತ ನಾವು ಹೇಳ್ತೀವಿ, ಸಜೆಷನ್ ಕೊಡ್ತೀವಿ ಸರ್. ಮಿನಾಕ್ಸಿಡಿಲ್ ಅಂದ್ರೆ ಏನ್ ಮೇಡಮ್? ಯಾವ ತರ ಅದರ ಎಫೆಕ್ಟ್ ಇರುತ್ತೆ? ಇದು ಮಿನಾಕ್ಸಿಡಿಲ್ ಅಂತ ಹೇಳಿದ್ರೆ ಸರ್, ಅದು ಹೇರ್ ಗೆ ಅಪ್ಲೈ ಮಾಡಿದ್ರೆ ಅದು ಗ್ರೋತ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದು ಲೈಫ್ ಟೈಮ್ ಯೂಸ್ ಮಾಡ್ಬೇಕು. ಒನ್ಸ್ ಅಪ್ಲೈ ಮಾಡಿದ್ರೆ ಅದು ಲೈಫ್ ಟೈಮ್ ಯೂಸ್ ಮಾಡೋದ್ರಿಂದ ಅದು ಯಾರ ಕೈಯಿಂದನೂ ಲೈಫ್ ಟೈಮ್ ಯೂಸ್ ಮಾಡಕ್ ಸಾಧ್ಯ ಇಲ್ಲ. ಅವಾಗ ಬೈ ಚಾನ್ಸ್ 6 months 1 year ಅಪ್ಲೈ ಮಾಡ್ಬಿಟ್ಟು ನೀವು ಸ್ಟಾಪ್ ಮಾಡಿದ್ರೆ ಅವಾಗ ಏನಾಗುತ್ತೆ 80% ಎಕ್ಸಿಸ್ಟಿಂಗ್ ಹೇರ್ ಫಾಲ್ ಆಗಕ್ಕೆ ಶುರುವಾಗುತ್ತೆ ಸರ್.
ಅಷ್ಟು ಡೇಂಜರ್ ಆಗಿರುತ್ತೆ ಮೇಡಮ್? ಅದರಿಂದ ಯೂಸ್ ಮಾಡಲ್ಲ? ಖಂಡಿತ ಇಲ್ಲ ಸರ್, ನ್ಯಾಚುರಲ್ ಫುಡ್ ನಾವು ರೆಫರ್ ಮಾಡೋದು ಸರ್. ಓಕೆ ಗೆಳೆಯರೆ, ತುಂಬಾ ಕ್ಲಿನಿಕ್ ಗಳಲ್ಲಿ ನಿಮ್ಗೆ ಯಾವ್ದಾವ್ದು ಮೆಡಿಸನ್ ಹೇಳ್ತಾರೆ, ಯಾವ್ದೋ ನಿಮ್ಗೆ ಮಿನಾಕ್ಸಿಡಲ್ ಎಲ್ಲ ಹೇಳ್ತಾರೆ, ಆದ್ರೆ ಇಲ್ಲಿ ನಿಮ್ಗೆ ಯಾವ್ದೇ ರೀತಿ ನಿಮ್ಗೆ ಸಪ್ಲಿಮೆಂಟ್ ಕೊಡಲ್ಲ ಎಕ್ಸ್ಟ್ರಾ, ಎಲ್ಲ ನ್ಯಾಚುರಲ್ ಫುಡ್ ಫುಡ್ ಸರ್. ಓಕೆ, ಡೈಟ್ ಗೆಲ್ಲ ನ್ಯಾಚುರಲ್ ಫುಡ್ ಸರ್, ನ್ಯಾಚುರಲ್ ಫುಡ್ ಒಂದು ಫುಡ್ ಚಾರ್ಟ್ ಕೊಡ್ತೀವಿ, ಅದನ್ನ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ಸರ್ ಅವ್ರು. ಓಕೆ, ಮತ್ತೆ ಮೇಡಮ್ ಎಲ್ಲೆಲ್ಲಿದೆ ಮೇಡಮ್ ನಿಮ್ದೊಂದು ಬ್ರಾಂಚಸ್ DST ಹೇರ್ ಟ್ರಾನ್ಸ್ಪ್ಲಾಂಟ್? ಬಂದು 2 ಬ್ರಾಂಚ್ ಇದೆ. ಒಂದು ವಿರುದ್ನಗರಲ್ಲಿ ಫಸ್ಟ್ ಬ್ರಾಂಚ್ ಇದೆ. ಎರಡನೇದು ಬೆಂಗಳೂರಲ್ಲಿ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರ ನಿಯರ್ ಬೈ ಅನನ್ಯ ಹಾಸ್ಪಿಟಲ್ ಹತ್ರ ಬರುತ್ತೆ ಸರ್ ಕ್ಲಿನಿಕ್. ನಮ್ ಬೆಂಗಳೂರಲ್ಲಿ ಒಂದೇ ಬ್ರಾಂಚ್ ಇದೆ. ಒಂದೇ ಬ್ರಾಂಚ್ ಸರ್. ಓಕೆ, ಒಂದೇ ಬ್ರಾಂಚ್ ಇರೋದು ಬೆಂಗಳೂರಲ್ಲಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ಸಾಕು. ಡೈರೆಕ್ಟ್ ಆಗಿ ಒಮ್ಮೆ ವಿಸಿಟ್ ಮಾಡಿ ಕನ್ಸಲ್ಟೆಂಟ್ ತಗೊಳ್ಳಿ. ಮೇಡಮ್, ಕನ್ಸಲ್ಟೇಷನ್ ಏನಾದ್ರು ಫೀಸ್ ಇರುತ್ತಾ ಮೇಡಮ್? ಖಂಡಿತ ಇಲ್ಲ ಸರ್, ಕನ್ಸಲ್ಟೇಷನ್ ಯಾವಾಗ ಬಂದ್ರು ಫ್ರೀನೇ ಇರುತ್ತೆ ಕನ್ಸಲ್ಟೇಷನ್. ವಿಡಿಯೋ ನೋಡಿ ಬನ್ನಿ ಸಾಕು, ನಿಮ್ಗೆ ಕನ್ಸಲ್ಟೇಷನ್ ಫ್ರೀ ಆಗಿರುತ್ತೆ. ಮೇಡಮ್, ಸ್ವಲ್ಪ ಜನ ಬೇರೆ ಊರಿಂದ ಎಲ್ಲ ನೋಡ್ತಿರ್ತಾರೆ, ಆಲ್ ಓವರ್ ಕರ್ನಾಟಕದಿಂದ. ಸೊ ಅವ್ರಿಗೆ ಯಾವ ತರ ಸೊಲ್ಯೂಷನ್ ಇರುತ್ತೆ ಮೇಡಮ್? ಅವ್ರು ಡೈರೆಕ್ಟ್ ಆಗಿ ಒಮ್ಮೆ ಬರೋಕೆ ಆಗಲ್ಲ, ಬರೀ ಕನ್ಸಲ್ಟೇಷನ್ಗೆ. ಸೊ ಆತರ ತುಂಬಾ ಲಾಂಗ್ ಇಂದ ಬರೋರ್ಗಾದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಬರಕ್ ಆಗಲ್ಲ ತುಂಬಾ, ಯಾಕಂದ್ರೆ ಬರೋದೇ 1 ದಿನ 2 ಡೇಸ್ ಆದಾಗ ಅವ್ರಿಗೆ ಏನ್ ಮಾಡ್ತೀವಿ, ಅಟ್ಲೀಸ್ಟ್ ಅವ್ರ ಫೋಟೋ ಸೆಂಡ್ ಮಾಡಕ್ ಹೇಳ್ತೀವಿ. ವಾಟ್ಸ್ಆಪ್ ನಂಬರ್ಗೆ ಫೋಟೋ ಸೆಂಡ್ ಮಾಡಕ್ ಹೇಳ್ತೀವಿ. ಅಲ್ಲಿ ಫೋಟೋ ನೋಡ್ಬಿಟ್ಟು ಅವ್ರಿಗೆ ಒಂದು ಅಪ್ರಾಕ್ಸಿಮೇಟ್ ಇಷ್ಟು ಗ್ರಾಫ್ ಬೇಕಾಗುತ್ತೆ ಅಂತ ಇದ್ರ ಬಗ್ಗೆ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಅವ್ರು ಮತ್ತೆ ನಿಮಗೆ ಕಾಲ್ ಮಾಡಿ ಅವ್ರ ಬುಕಿಂಗ್ ಅಪಾಯಿಂಟ್ಮೆಂಟ್ ಅದ್ರಲ್ಲಿ ಫೋನಲ್ಲೇ ತಗೊಳ್ತಾರೆ ಸರ್. ಬಂದ ಮೇಲೆ ಇಲ್ಲಿ ಅವಾಗ ಅವ್ರಿಗೆ ಇನ್ನೊಂದ್ಸಲ ಕನ್ಸಲ್ಟೇಷನ್ ಮಾಡಿ ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ರೆ ಎಲ್ಲ ಕ್ಲಿಯರ್ ಮಾಡ್ತೀವಿ ಸರ್. ಬೇರೆ ಊರಿಂದ ಬರೋರ್ಗೂ ಸಹಿತ ನೀವು ವಾಟ್ಸ್ಆಪ್ ಅಲ್ಲಿ ಫೋಟೋಸ್ ಕಳಿಸಿ ನಿಮ್ ಕೂದಲು ಎಷ್ಟು ಹೋಗಿದೆ, ಯಾವ ತರ ಹೋಗಿದೆ ಅಂತ ಅದನ್ನ ನೋಡಿನೇ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಕೊಡ್ತಾರೆ. ಅವಾಗ ನೀವು ಡೈರೆಕ್ಟ್ ಆಗಿ ಬರ್ಬೋದು, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಬಹುದು. ಮೇಡಮ್, ಈಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಓನ್ಲಿ ತಲೆಗೆ ಅಷ್ಟೇ ಮಾಡ್ತೀರಾ, ಅಥವಾ ಸ್ವಲ್ಪ ಜನಕ್ಕೆ ಬಿಯರ್ಡ್ ಬಂದಿರೋದಿಲ್ಲ, ಮೀಸೆ ಬಂದಿರೋದಿಲ್ಲ ಕರೆಕ್ಟ್ ಆಗಿ, ಅಥವಾ ಹೈಬ್ರೋ ಕರೆಕ್ಟ್ ಆಗಿ ಬಂದಿರೋದಿಲ್ಲ, ಅಂತವ್ರಿಗೂ ಇರುತ್ತಾ ಮೇಡಮ್ ಸೊಲ್ಯೂಷನ್? ಇದೆ ಸರ್. ಇವಾಗ ಬಿಯರ್ಡ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ, ಮತ್ತೆ ಹೈಬ್ರೋ ಮತ್ತೆ ಮುಸ್ಟಾಚ್ ಎಲ್ಲಾ ತರದ ಟ್ರಾನ್ಸ್ಪ್ಲಾಂಟೇಷನ್ ಗಳು ನಡೆಯುತ್ತೆ. ಅದಕ್ಕೇನ್ ಪ್ರೈಸ್ ಇರುತ್ತೆ ಮೇಡಮ್? ಸರ್, ಬಿಯರ್ಡ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೇಕಾದ್ರೆ ಪರ್ ಗ್ರಾಫ್ಟ್ ಬಂದು 10 ರೂಪೀಸ್ ಇರುತ್ತೆ. ಅದನ್ನ 10 ರೂಪೀಸ್ ಇರುತ್ತೆ. ಹೈಬ್ರೋ ಮಾತ್ರ 2 ಸೈಡ್ ಮಾಡಿಸ್ಕೊಳ್ಳೋರಾದ್ರೆ ಪ್ಯಾಕೇಜ್ ಇರುತ್ತೆ ಸರ್, 15,000 ರೂಪೀಸ್ ಆಗುತ್ತೆ. ಮುಸ್ಟಾಚ್ ಗೆ 10,000 ಪ್ಯಾಕೇಜ್ ಇರುತ್ತೆ ಸರ್. ಫುಲ್ ಮುಸ್ಟಾಚ್ ಕಂಪ್ಲೀಟ್ ಕ್ಲೀನ್ ಬರುತ್ತೆ. ಕಂಪ್ಲೀಟ್ ಆಗಿ ಅವ್ರಿಗೆ ಯಾವ ಶೇಪ್ ಬೇಕೋ ಆ ತರದಕ್ಕೆ ಮಾಡೋದಕ್ಕೆ 10,000 ರೂಪೀಸ್ ಆಗುತ್ತೆ. ಅದರಿಂದನೂ ಫೇಸ್ ಗೆ ಏನು ಎಫೆಕ್ಟ್ ಬೀಳೋದಿಲ್ಲ, ಸ್ಕಿನ್ ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ಓಕೆ, ಈ ತರ ನಿಮ್ಗೆ ಬೆಸ್ಟ್ ಆಗಿರುವಂತ ಕ್ಲಿನಿಕ್ ಜೊತೆಗೆ ನೀವು ಸೇರಿದ್ರೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಕಂಪ್ಲೀಟ್ ಆಗಿ ನಿಮ್ಗೆ ಟೆಸ್ಟಿಂಗ್ ಮಾಡಿನೇ ಎಲ್ಲವೂ ಸೊಲ್ಯೂಷನ್ ಅನ್ನ ಕೊಡ್ತಾರೆ. ಈಗ ಯಾರಾದ್ರೂ ಪೇಷಂಟ್ಸ್ ಇದಾರಾ ಮೇಡಮ್ ನಮ್ಗೆ ರಿವ್ಯೂ ತೋರಿಸೋದಕ್ಕೆ? ಸೊ ಅವರು ಆಲ್ರೆಡಿ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡವರು? ಓಕೆ, ಖಂಡಿತ ಇದ್ದಾರೆ ಸರ್. ಅವರು ಆಲ್ರೆಡಿ ನಮ್ಮ ಕ್ಲಿನಿಕ್ ಅಲ್ಲಿ 1 ಇಯರ್ ಕಂಪ್ಲೀಟ್ ಆಗಿದೆ ಸರ್. ಅವ್ರದ್ದು ರಿವ್ಯೂ ನಾವು ರಿಸಲ್ಟ್ ನೋಡ್ಬೋದು ಸರ್. ಇವಾಗ ಪೇಷಂಟ್ ಲೈವ್ ಅಲ್ಲೇ ಇದ್ದಾರೆ, ಇವಾಗ ತೋರಿಸ್ತೀವಿ ಸರ್ ನೋಡಿ. ಇವ್ರ ಪೇಷಂಟ್ ಎಷ್ಟು ಟೈಮ್ ಮೊದಲು ಬಂದಿದ್ರು ಮೇಡಮ್? ಯಾವ ತರ ಮಾಡಿಸಿದ್ದಾರೆ ಸರ್ ಬಂದು 2 ಸಲ ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ, ಬೇರೆ ಕ್ಲಿನಿಕ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ರೀಕರೆಕ್ಷನ್ ಮಾಡಿಸ್ಕೊಳಕ್ಕೆ ಸರಿಯಾಗಿಲ್ಲ ಅಂತ ಅನ್ಬಿಟ್ಟು ರೀಕರೆಕ್ಷನ್ ಮಾಡಿಸ್ಕೊಳಕ್ಕೆ ಮತ್ತೆ ಹೈ ಡೆನ್ಸಿಟಿ ಬೇಕು ಅನ್ನೋಕ್ಕೋಸ್ಕರ ಇಲ್ಲಿ ಬಂದು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡಿದ್ದಾರೆ. ಮೊದಲು ಯಾವ ತರ ಇತ್ತು ಮೇಡಮ್ ಇವ್ರ ಹೇರ್? ಸರ್, ಮುಂಚೆ ತುಂಬಾ ಕಡಿಮೆ ಇತ್ತು, ಇವಾಗ ಫಸ್ಟ್ ಹೇರ್ ಲೈನ್ ಹಾಕಿರೋದು ನಾವು. ಓಕೆ, ಈ ತರ ನೋಡಿ ಹೇರ್ ಲೈನ್ ಹಾಕಿದ್ದು ಕಂಪ್ಲೀಟ್ ಆಗಿ ಇದು ಫಸ್ಟ್ ಟ್ರೀಟ್ಮೆಂಟ್ ಆಗಿರುತ್ತೆ. ಎಸ್ ಮೇಡಮ್, ಇದು ಕಂಪ್ಲೀಟ್ ಆಗಿರೋದು ಸರ್, ಟ್ರಾನ್ಸ್ಪ್ಲಾಂಟೇಶನ್ ಆಗಿರೋದು. ಓಕೆ, ಈ ತರ ನೋಡಿ ಟ್ರಾನ್ಸ್ಪ್ಲಾಂಟೇಶನ್ ಎಲ್ಲ ಮುಂದೆ ನಿಮ್ಗೆ ಕಂಪ್ಲೀಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ದಾರೆ ಸರ್ಗೆ. ಸೊ ಈಗ ಇವರ ಹೇರ್ ಗ್ರೋತ್ ನೋಡಿರ್ಬಹುದು ನೀವು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಮೇಡಮ್, ಎಷ್ಟು ಟೈಮ್ ಅಲ್ಲಿ ಬಂದ್ ಮೇಡಮ್ ಈ ತರ ಹೇರ್ಸ್ ಎಲ್ಲ ಇವರಿಗೆ ಒಂದು 6 to 9 months ಅಲ್ಲಿ ಕಂಪ್ಲೀಟ್ ರಿಸಲ್ಟ್ ಬಂದಿದೆ ಸರ್. ಓಕೆ, ಈಗ 6 to 9 months ಆಗಿದೆ, ಕಂಪ್ಲೀಟ್ ಆಗಿದೆ ಸರ್. ಓಕೆ, ಟೋಟಲ್ ಎಷ್ಟು ಕ್ರಾಫ್ಟ್ ಆಗಿದ್ದಾರೆ ಮೇಡಮ್ ಅವ್ರಿಗೆ? 2,500. ಓಕೆ, 2,500 ಕ್ರಾಫ್ಟ್ ಅನ್ನ ಹಾಕಿದ್ದಾರೆ ಪೇಷಂಟ್ ಗೆ. ಪೇಷಂಟ್ ತುಂಬಾ ಖುಷಿಯಾಗಿದ್ದಾರೆ. ಇವ್ರ ಬಾಯಿಂದಾನೆ ಕೇಳೋಣ ಬನ್ನಿ ಯಾವ ತರ ಇವ್ರಿಗೆ ಅನಿಸ್ತಾ ಇದೆ ಅಂತ. ಸೊ ನಮ್ ಜೊತೆಲಿ ಲೈವ್ ಆಗಿ ಪೇಷಂಟ್ ಇದ್ದಾರೆ, ಬನ್ನಿ ಅವ್ರ ಬಾಯಿಂದಾನೆ ಕೇಳೋಣ ಯಾವ ತರ ಅವ್ರಿಗೆ ಅನಿಸ್ತಾ ಇದೆ ಅಂತ. ಬ್ರೋ, ಆಫ್ಟರ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಹೌ ಯು ಆರ್ ಫೀಲಿಂಗ್ ನೌ ಬ್ರೋ? Bro, now I feel good, and I did last year June 13 I did here. Now 1 year completed result. You see my results? Yes, you result density hairline and no scars and no side effects. Now also I'm healthy. So if you want to do hair transplant, do here, no problem, and no have side effect in futures. So done your hair transplant. Yes, ಇವ್ರು ನೋಡಿ 1 ವರ್ಷ ಹಿಂದೆನೆ ಮಾಡಿಸಿದ್ರು ಇವ್ರ ಹೇರ್ ಟ್ರಾನ್ಸ್ಪ್ಲಾಂಟ್ ಸಹಿತ ನೀವು ನೋಡ್ತಿರ್ಬೋದು. ಈ ತರ ನೋಡಿ ಕೂದಲು ಮುಂಭಾಗದಲ್ಲಿ ಇಲ್ಲಿ ಎಲ್ಲ ಕೂದಲು ಹೋಗಿತ್ತು ಮೊದಲು. ಇವ್ರು ಬೇರೆ ಕಡೆ ಎಲ್ಲ ಮಾಡಿಸ್ಕೊಂಡ್ ಬಂದ್ರು, ಆದ್ರೆ ಎಲ್ಲೂ ಒಳ್ಳೆ ರಿಸಲ್ಟ್ ಸಿಗ್ಲಿಲ್ಲ. DST ಹೇರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಬೆಸ್ಟ್ ರಿಸಲ್ಟ್ ಸಿಕ್ತು. ಈ ತರ ಕೂದಲದಲ್ಲೂ ಕಂಪ್ಲೀಟ್ ಆಗಿ ಬೆಸ್ಟ್ ಸೊಲ್ಯೂಷನ್ ಸಿಗ್ತಿದೆ.
ಬ್ರೋ ನೌ ಯು ಆರ್ ಫುಲ್ ಕಾನ್ಫಿಡೆನ್ಸ್. Yeah, I'm confident, bro. I'll get married next year. ಓಕೆ, ಸೊ ಮದುವೆನೂ ಆಗ್ತಾ ಇದ್ದಾರೆ ಈಗ ಇದರ. ಸೊ ನೀವು ಸಹ ಒಮ್ಮೆ ವಿಸಿಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ಡೈರೆಕ್ಟ್ ಆಗಿನೇ ನೀವು ವಿಸಿಟ್ ಮಾಡಬಹುದು. ಸರ್ ಇವಾಗ ನಾವು ಸೆಕೆಂಡ್ ಫ್ಲೋರ್ ಬಂದಿದೀವಿ. ಓಕೆ, ಪೇಷಂಟ್ ರೂಮ್ ಮತ್ತೆ OT ಇದ್ರದ್ದೆಲ್ಲ ನೋಡ್ಬೋದು ಸರ್. ಎಸ್, ಇಲ್ಲೆಲ್ಲ ನಿಮ್ಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ OT ಇರುತ್ತೆ. ಯಾವ ತರ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಮೇಡಮ್? ಸರ್ ಇದು ಪೇಷಂಟ್ ರೂಮ್ ಫಸ್ಟ್ ನೋಡ್ಕೊಳ್ಳೋಣ, Okay. ಆಮೇಲೆ ನಾನು ನಿಮ್ಗೆ OT ಕರ್ಕೊಂಡು ಹೋಗಿ ಲೈವ್ ಅಲ್ಲಿ ನಡೀತಾ ಇರೋದು ತೋರಿಸ್ತೀನಿ. Sir, ಇಲ್ಲಿ ಪೇಷಂಟ್ ನ ಸ್ಟೇ ಮಾಡಕ್ಕೆ ಇಟ್ಟಿರ್ತೀವಿ ಸರ್. ಓಕೆ, ಅಂದ್ರೆ ಅವರು 2 days ಇಲ್ಲಿ ರೆಸ್ಟ್ ಮಾಡ್ಬೇಕಾಗತ್ತೆ. ಹಾ, ಅದಾದ್ಮೇಲೆ ಒಂದು ಡೇ ಆದ್ಮೇಲೆ ನೈಟ್ ಈವ್ನಿಂಗ್ ಡಿಸ್ಚಾರ್ಜ್. ಇಲ್ಲಿ ಪೇಷಂಟ್ ಲೈವ್ ಅಲ್ಲಿ ಇದ್ದಾರೆ, ಟ್ರಾನ್ಸ್ಪ್ಲಾಂಟೇಶನ್ ನಡೀತಾ ಇದೆ ನೋಡಿ. ಇಲ್ಲಿ ಡೋನರ್ ತೆಗ್ದಿದ್ದಾರೆ, ಇವಾಗ ಇಂಪ್ಲಾಂಟ್ ಮಾಡ್ತಾ ಇದ್ದಾರೆ. ಸರ್ GFC ಟ್ರೀಟ್ಮೆಂಟ್ ಇವತ್ತು ಹೊಸದಾಗಿ ಈ ಕಿಟ್ ನ ಲಾಂಚ್ ಮಾಡ್ತಾ ಇದೀವಿ ಸರ್. CFC ಅಂದ್ರೆ ಏನ್ ಮೇಡಮ್, ಯಾವ ತರ ಇರುತ್ತೆ? ಸರ್ ಇದು GFC ಅಂತಂದ್ರೆ ಹೇರ್ ಫಾಲ್ ಗೆ ಟ್ರೀಟ್ಮೆಂಟ್. ಓಕೆ, ತುಂಬಾ ಥಿನ್ನಿಂಗ್ ಆಗ್ತಾ ಇರೋರಿಗೆ ಈ ಟ್ರೀಟ್ಮೆಂಟ್ ಯೂಸ್ ಆಗುತ್ತೆ ಸರ್. ಏನೆಲ್ಲ ಇರುತ್ತೆ ಮೇಡಮ್ ಈ ಕಿಟ್ ಅಲ್ಲಿ? ಇವಾಗ ನಾವು GFC ಸೆಷನ್ ಗೆ ಏನ್ ಯೂಸ್ ಮಾಡ್ತೀವೋ ಅಂದ್ರೆ ಗ್ಲೌಸ್ ಆಗ್ಲಿ ಮತ್ತೆ ಇದು ಟ್ಯೂಬ್ಸ್ ಆಗ್ಲಿ, ಓಕೆ ಇದನ್ನೆಲ್ಲಾನು ಇದು ಪ್ಯಾಕ್ ಮಾಡಿ ಲಾಂಚ್ ಮಾಡ್ತಾ ಇದೀವಿ ಸರ್. ಮೇಡಮ್, ಇದರಲ್ಲಿ ಕೆಲವರು 1500 ರುಪೀಸ್ಗೆ ಯಾವ ತರ ಕ್ವಾಲಿಟಿ ಕೊಡ್ತಾರೋ ಇಲ್ಲ ಯೂಸ್ ಮಾಡಿರೋದೇ ಯೂಸ್ ಮಾಡ್ತಾರ ಅಂತ ತುಂಬಾ ಜನ ನಮ್ಮನ್ನ ಕೇಳ್ತಾರೆ. ಹೌದು. ಅದಕ್ಕೇನೆ ನಿಮ್ಗೆ ಪ್ಯಾಕ್ ಜೊತೆನೆ ತೋರಿಸ್ತಾ ಇದೀನಿ. Yes. ಇವತ್ತಿಂದ ಲಾಂಚ್ ಮಾಡ್ತಾ ಇದೀವಿ. ಆಸ್ ಇಟ್ ಈಸ್ GFC ಕಾಸ್ಟ್ ಬಂದು 1500 ರುಪೀಸ್ ಆಗುತ್ತೆ. ಇವರು GFC ಟ್ರೀಟ್ಮೆಂಟ್ ಅಂತ ಬಂದಿದ್ದಾರೆ. ಸೊ ಈಗ ಬ್ಲಡ್ ಡ್ರಾ ಮಾಡ್ತಾರೆ ಸರ್ ಸಿಸ್ಟರ್. ಓಕೆ, 20 ml ನಾನು ಬ್ಲಡ್ ಡ್ರಾ ಮಾಡ್ಕೊಳ್ತೀನಿ. ಹಾ ಮೇಡಮ್, ಈಗ ಬ್ಲಡ್ ಡ್ರಾ ಮಾಡ್ತಾ ಇದ್ದಾರೆ ಸರ್. ಓಕೆ. ಎಷ್ಟು ml ಬೆಡ್ ಡ್ರಾ ಮಾಡೋದು? 20 ml. ಓಕೆ, ಪೇನ್ ಆಗ್ತಿದ್ಯಾ ಸರ್? ಸರ್ ಇದುವರೆಗೂ ನಾವು ಲೈವ್ ಅಲ್ಲಿ ನಿಮ್ಗೆ ಟ್ರಾನ್ಸ್ಪ್ಲಾಂಟೇಶನ್ ಆಗೋದು ಮತ್ತೆ GFC ಟ್ರೀಟ್ಮೆಂಟ್ ಮತ್ತೆ ಇದ್ರ ಬಗ್ಗೆ ಕಾಸ್ಟ್ ಬಗ್ಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದೀವಿ ಸರ್. ನೀವು ಇವಾಗ ನಮ್ಮ ಕ್ಲಿನಿಕ್ ಓಪನ್ ಆಗಿ 1.5 year ಕಂಪ್ಲೀಟ್ ಆಗ್ತಾ ಇದೆ. ನೀವು ಇದುವರೆಗೂ ನಮ್ಗೆ ಸಹಕರಿಸಿ ನಮ್ಗೆ ಪೇಷಂಟ್ಸ್ ಖಂಡಿತ ನಿಮ್ ಕೋಆಪರೇಟ್ ಇಲ್ಲದೆ ಇಷ್ಟು ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಇಲ್ಲ ಸರ್. ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸರ್.